ಸದ್ಯದ ರಾಜಕೀಯ ಬೆಳವಣಿಗೆ ಸೆನ್ಸೇಷನ್ ಆಗಿದೆ. ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟಾಯಿತು. ನೆಕ್ಸ್ಟು ಯಾರು ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೆಸರು ಬರ್ತಾ ಇದೆ. ಎಲ್ಲ ರಾಜಕೀಯ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಬದಲಾವಣೆ ಅನ್ನೋದು ಅವ್ರ ಪಕ್ಷದ ಒಂದು ಆಂತರಿಕವಾಗಿ ಆಗಿರುವಂಥ ವಿಚಾರ. ಚೀಫ್ ಮಿನಿಸ್ಟ್ರು ಬದಲಾವಣೆ ಆಗಿರೋದು. ಯಾರೇ ಬಂದರೂ ನಾವೇ ಎದುರು ನೋಡೋದು, ಒಳ್ಳೆಯ ಆಡಳಿತ ಕೊಡಬೇಕು, ಜನರ ಕಷ್ಟ ಸುಖ ಆಲಿಸಿ ಅವ್ರಿಗೆ ಒಂದು ಪರಿಹಾರ ಮಾಡಬೇಕು ಅನ್ನೋದು. ಈಗ ನೋಡಿದ್ರೆ ಈ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ನಿನ್ನೆ ಬಂದಿರೋ ಮಳೆಗೇ ಎಲ್ಲ ಒಂದು ರೀತಿ ಎಷ್ಟು ಅವಾಂತರಗಳಾಯಿತು ಅನ್ನೋದು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಲ್ಲೆಲ್ಲೂ ಸರಿಯಾಗಿಲ್ಲ. ಆಮೇಲೆ ಹಲವಾರು ಸಮಸ್ಯೆಗಳಿಗೆ ಎಲ್ಲೂ ಒಂದು ಉತ್ತರನೇ ಸಿಗ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಸಮರ್ಥವಾಗಿ ಅಂದರೆ ಈಗ ಚಿತ್ರರಂಗದಲ್ಲಿರೋವರೆಗೂ ಅಂಬರೀಷ್ ಅಣ್ಣ ಇರೋವರೆಗೂ ಸಾಕಷ್ಟು ಅಂದರೆ ನಾಯಕತ್ವ ವಹಿಸ್ಕೊತಾ ಇದ್ರು. ಎಂಥದೇ ಸಮಸ್ಯೆ ಬಂದರೆ ಚಿತ್ರರಂಗದ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ದರು. ಎರಡೂ ಕಡೆ ಯಾವ ರೀತಿ ಎರಡೂ ಕಡೆನೂ ಒಂದು ರೀತಿ ಇದನ್ನು ಮಾಡಿ ನ್ಯಾಯವಾಗಿ ಕೇಳೋರೆಲ್ಲರೂ. ನೋಡಿ, ಎಲ್ರಿಗೂ ಅಂಬರೀಷ್ ಅವ್ರ ಥರನೇ ಸಾಮರ್ಥ್ಯತೆ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ ಆಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಹ್ಯಾಂಡಲ್ ಮಾಡುವಂಥ ಒಂದು ಪ್ರೋಸೆಸ್ ಇರುತ್ತೆ. ಈಗ ಖಂಡಿತ ಚಿತ್ರರಂಗಕ್ಕೆ ಆ ರೀತಿ ಒಂದು ನಾಯಕತ್ವದ ಕೊರತೆ ಇದೆ ಅನ್ನೋದಂತೂ ನಿಜ. ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ರೀತಿ ಇದನ್ನು ಒಂದು ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲೇ ನಾವೆಲ್ಲರೂ ಇದ್ದೀವಿ. ನಾನು ಹೇಳಿದ್ದೀನಿ, ಆರ್ಟಿಸ್ಟ್ ಅಸೋಸಿಯೇಷನು ಆದಷ್ಟು ಬೇಗ ಒಂದು ಎಲೆಕ್ಷನ್ ಆಗಲಿ, ಆರ್ಟಿಸ್ಟ್ಗೂ ಒಬ್ಬರು ಲೀಡ್ರು, ಒಬ್ಬರು ರಿಪ್ರೆಸೆಂಟೇಟಿವ್, ಅವ್ರನ್ನೇ ಸಮರ್ಥವಂತವಾಗಿ ಅವರ ಕಷ್ಟ ಸುಖ ಇದನ್ನು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು ಅನ್ನೋವಂಥ ವಿಷಯ ನಾನು ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೀನಿ. ಎಲೆಕ್ಷನ್ ಆದಷ್ಟು ಬೇಗ ಆಗಲಿ. ಅದರಲ್ಲೂ ಏನೋ ಅಲ್ಲಲ್ಲಿ ಟೆಕ್ನಿಕಲ್ಲು ಅದು ಇದು ಅಂತ ಹೇಳ್ಕೊಂಡು ಕೆಲವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೇ ಬರೋರು ಇರ್ತಾರೆ. ಅದನ್ನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಒಂದು ಸರಿಯಾದ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಮುಂದೆ ಆ ಥರ ನಾಯಕತ್ವ ವಹಿಸ್ಕೊಳ್ಳೋಕ್ಕೆ ಯಾರು ಇದೆ ಅಂತ ಅದು ಅಂದರೆ ಚಿತ್ರರಂಗದ ಎಲ್ಲ ವರಿಷ್ಠರು ಅಥವಾ ಎಲ್ಲ ಸದಸ್ಯರು ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಒಬ್ಬರು ನಾನು ಇವರು ಅಂತ ಹೇಳೋಕ್ಕಾಗೋದು ಎಲ್ಲ ತಪ್ಪಾಗತ್ತೆ. ಖಂಡಿತ ಅದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಕೇಪಬಲ್ ಇದ್ದಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನ ವಿಚಾರ. ಧನ್ಯವಾದ. ಥ್ಯಾಂಕ್ ಯು.